ಬಿಜೆಪಿ ನಾಯಕರು. ಭಾಳ ಸಂತೋಷ. ನನಗೆ ನಗು ಬರ್ತಾ ಇದೆ. ಅದನ್ನು ನಗಬೇಕು ಅಳ್ಬೇಕಂತ ಗೊತ್ತಾಗ್ತಾಯಿಲ್ಲ. ಕಳೆದ 1.5 ವರ್ಷದಿಂದ ಅವ್ರು ಇದೇ ಬೇಡಿಕೆ ಇಡ್ತಾನೆ. ಆದರೆ ನಾವು ಹೇಳ್ತಿದ್ದೀವಿ, ಯಾರು ಅವ್ರ ಹೆಸರು ಹೇಳಲ್ಲ, ಆತ್ಮಲೋಕನ ಮಾಡ್ಕೊಳ್ಬೇಕು. ಈ ಹಿಂದೆ 2013 ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೇಳ್ದೆ ಕೇಳ್ದೆ ರಾತ್ರಿ ಹುಡುಗಿದ್ರು. ಈಗ ಬಹಳ ಪಕ್ಷದ ತತ್ವ ಸಿದ್ಧಾಂತ ನಿಷ್ಠೆ ಎಲ್ಲೋಗಿತ್ತಪ್ಪ? 2013ಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತಿತ್ತು. ನಾವೆಲ್ಲ ಆತ್ಮಸಾಕ್ಷಿಗೆಲ್ಲ ಕೆಲಸ ಮಾಡಿದ್ದೀವಿ. ನೋಡಿ, ನಾವು ಯಾಕೆ ಮಾತಾಡ್ತಲ್ಲ ಅಂದರೆ, ನಮ್ಮ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು, ಮಾಜಿ ಮುಖ್ಯಮಂತ್ರಿ ಇವರು ಸದಾನಂದ ಗೌಡರು, ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು, ಯಡಿಯೂರಪ್ಪನವರು, ಪಕ್ಷದ ರಾಷ್ಟ್ರೀಯ ಮತ್ತು ರಾಜ್ಯದ ನಾಯಕರು ನಮಗೆ ಸೂಚನೆ ಕೊಡಿದರೆ. ಹಾಗಾಗಿ ನಾವು ಮಾತಾಡ್ತಲ್ಲ ನಮ್ಮ ದೌರ್ಬಲ್ಯ ಅಂತ ತಿಳ್ಕೊಬೇಡ್ರಿ. ನಾವು ಹೇಳ್ತಿದ್ದೀವಿ, ರಾಜ್ಯದ ಅಧ್ಯಕ್ಷರಿರ್ಬೋದು, ಜಿಲ್ಲಾಧ್ಯಕ್ಷರು ಬದಲಾವಣೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರು ಭಾಳ ಒಳ್ಳೆ ಕೆಲಸ ಮಾಡ್ತಾರೆ ಸಂಘಟನಾತ್ಮಕವಾಗಿ. ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಆದಮೇಲೆ ಪಕ್ಷಕ್ಕೆ ಒಂದು ಹೊಸ ಉರುಪು ಬಂದಿದೆ. ಯಡಿಯೂರಪ್ಪನವ್ರು ಯಾವ ರೀತಿ ಹೋರಾಟ ಮನೋಭಾವನೆ ಇತ್ತು ರೈತರ ಪರವಾಗಿ, ಅದೇ ದೃಷ್ಟಿಯಲ್ಲಿ ಯಡಿಯೂರಪ್ಪನವ್ರು ಯಾವ ರೀತಿ ನೋಡ್ತಾ ಇದ್ರು. ರಾಜ್ಯದ ಜನ, ಯುವಕರು, ರೈತ ಬಂಧುಗಳು, ಎಲ್ಲ ವರ್ಗದವರು ಒಪ್ಪಿದಂಥ ಒಬ್ಬ ಯುವಕನ ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ. ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ, ಸಂತೋಷಿ. ನಮಗೆ ವಿಶ್ವಾಸ ಇದೆ, ರಾಜ್ಯದ ಅಧ್ಯಕ್ಷರ ಆಯ್ಕೆ ಸೂಕ್ತ ಮಾಡಿದರೆ ಅವರು ಮುಂದುವರಿಸ್ತಾರಂತ ನಮ್ಮೆಲ್ಲರಿಗೂ ವಿಶ್ವಾಸ ಇದೆ. ಜಿಲ್ಲಾಧ್ಯಕ್ಷ ಮುಂದುವರಿತಿದ್ರೆ ಅಗಲ್ಗನ್ಸ್ ಕಾಡ್ತಾರೆ, ಕಾಣಲಿ. ನಮಗೂ ಆಯಿತು, ನೀವು ಡೆಲ್ಲಿಗೆ ಹೋಗ್ರಿ, ಮತ್ತೊಂದು ಹೋಗ್ರಿ. ನಾವು ಲೋಕಸಭೆ ಚುನಾವಣೆ ಸೋಲಿಗೆ ಏನು ಕಾರಣ, ನಾವು ಎಲ್ಲವೂ ಸುದೀರ್ಘ ಹೇಳಲ್ಲ. ನಾವು ವರಿಷ್ಠ ಗಮನಕ್ಕೆ ಏನು ತರಬೇಕು ತಂದಿದ್ವಿ ನಾವೆಲ್ಲರೂ ಸೇರಿ. ನೋಡೋಣ, ಇವೆಲ್ಲ ನೋಡಿ. ಈಗ ಶಾಮನೂರು ಶಿವಶಂಕರಪ್ಪರು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿ ಅಲ್ಲಿ ವೀರಶೈವ ಲಿಂಗಾಯತರ ಸಮಾವೇಶದಲ್ಲಿ ಹೇಳಿದರು. ಬಿಜೆಪಿ ಸಮಾವೇಶಕ್ಕೆ ಹೋಗಿಲ್ಲ, ಅಥವಾ ಕಾಂಗ್ರೆಸ್ ಸಮಾವೇಶದಲ್ಲಿ ಹೇಳಿದೆ. ರಾಘವೇಂದ್ರ ಒಳ್ಳೆ ಕೆಲಸ ಮಾಡಿದರೆ ಆಯ್ಕೆ ಮಾಡಿರಿ ಅಂತ ಹೇಳಿದ್ರೆ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಅಧಿಕಾರ ತ್ಯಜಿಸಬಾರ್ದು, ನಿಮ್ಮ ಜೊತೆಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಅಂತ ಹೇಳಿದರು. ಯಡಿಯೂರಪ್ಪನವರು, ವಿಜೇಂದ್ರ, ನಮ್ಮೆಲ್ಲರಿಗೂ, ರವೀಂದ್ರನಾಥ್ ನೇತೃತ್ವ ನಾವೆಲ್ಲರೂ ಎಲೆಕ್ಷನ್ ಒಟ್ಟಾಗಿ ಮಾಡಿದ್ದೀವಿ. ನಾವು ಯಾವುದೇ ಒಳ ಒಪ್ಪಂದ ಮಾಡಿಕೊಂಡಲ್ಲ. ನಮ್ಮ ಉದ್ದೇಶ, ಪಕ್ಷ ಮುಂಬರುವ 2022 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜೇಂದ್ರ ನೇತೃತ್ವದಲ್ಲಿ ಅಧಿಕಾರ ಬರಬೇಕು. ಅದು ನಮ್ಮ ಕನಸು, ನಮ್ಮ ಗುರಿ. ನಾವು ಕೆಲಸ ಮಾಡ್ತೀವಿ. ನೋಡೋಣ, ಇವ್ರು ಯಾರು ಹೇಳ್ತಾರಲ್ಲ, ಇವ್ರು ಏನೇನು ತಪ್ಪು ಮಾಡಿದ್ದಾರೆ, ಯಾರ್ಯಾರು ಏನು ತಪ್ಪು ಮಾಡಿದರೆ ನಾವು ಲಿಖಿತವಾಗಿ ಎಲ್ಲ ದೂರು ಕೊಟ್ಟಿದ್ದೀವಿ. ಈಗ ನಮಗೆ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ನಮಗೆ ಸೂಚನೆ ಕೊಡಿದರೆ, ಮೌಖಿಕವಾಗಿ ಹೇಳಿದರೆ ಮಾತಾಡಬಾರ್ದು. ಮಾತಾಡೋಕ್ಕಿಂತ ನೋಡಿ, ನಾವು ಮಾತು ಸಾಧನೆ ಆಗಬಾರ್ದು, ಸಾಧನೆ ಮಾತಾಡಬೇಕು. ಸಂಘಟನೆ ಮಾಡಿ, ಹೋರಾಟಗಳು ಮತ್ತು ಸಂಘಟನೆ ಮಾಡಿ ಮುಂಬರುವ ಅಣ್ಣ ಆಯಿತು. ಯಾರು ಕೆಲವು ಸುಡೋದು ಗೊತ್ತಿತ್ತು, ಅದ್ರ ಬಗ್ಗೆ ನಾನು ಸುದೀರ್ಘ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ನಮ್ದೇನು ಸಂಘಟನೆ. ಇಬ್ರು ಒಂದಾಗಕ್ಕೆ ಸಾಧ್ಯ ಇಲ್ಲ ಅಂತೀರಾ? ಇಬ್ರು ಒಂದಾಗಕ್ಕೆ ಸಾಧ್ಯ ಇಲ್ವಾ? ನೋಡಿ, ನಾವು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಇದೀವಿ. ನಾವೇನು ಪಕ್ಷದ ಹೊರಗುಳಿದೀವ? ಬಿಜೆಪಿ ಜೊತೆಗೆ ಇದೀವಿ ಅಂತಾರೆ. ಆಯ್ತು, ನೀವು ಯಾರು ಹೇಳ್ತಾರಲ್ಲ ಅವ್ರನ್ನೇ ಕೇಳ್ರಿ. ನನ್ನ ಕೇಳೋ ಬದಲಿ ನಾವೆಲ್ಲ ಈಗಲೂ ರೈತನ ಪರವಾಗಿ ಯೋಚನೆ ಮಾಡಿ ಹೋರಾಟ ಮಾಡ್ಬೇಕಂತೇಳಿ ರವೀಂದ್ರನಾಥ್ ಇದ್ದರು, ನಮ್ಮ ಜಿಲ್ಲಾಧ್ಯಕ್ಷ ಇದ್ದರು, ಎಸ್ ವಿ ರಾಮಚಂದ್ರ ಇದ್ದರು, ಬಸವರಾಜ ನಾಯ್ಕ, ಮಾಡಾಳ್ ಮಲ್ಲಿಕಾರ್ಜುನ, ಎಲ್ಲ ಮುಖಂಡರು ಉಳಿದೀವಿ, ಮಂಡಲ ಅಧ್ಯಕ್ಷರು ಇದ್ದೀವಿ. ನಮ್ಮ ಉದ್ದೇಶ ರೈತರಿಗೆ ನ್ಯಾಯ ಕೊಡಿಸ್ಬೇಕು, ಅದಕ್ಕೆ ನಾವು ಹೋರಾಟ ಮಾಡ್ತೀವಿ. ನೋಡೋಣ, ನಾವು ಇಲ್ಲಿ ಭಯನೂ ಇಲ್ಲ, ಭೀತಿನೂ ಇಲ್ಲ, ಹೆದರಿಕೆ ಇಲ್ಲ. ನಮಗೆ ಒಂದು ಪಕ್ಷ ಹೇಳಿದೆ, ಏನು ನಾವು ಸಂಘಟನೆಗೆ ನಮ್ಮ ಗಮನ ಹರಿಸ್ತೀವಿ. ನಾವು ಹೋರಾಟಗಳು ನನಗೆ ಗೊತ್ತಿಲ್ಲ, ನೀವು ಅವ್ರನ್ನ ಕೇಳ್ರಿ. ಈಗ ರಾಷ್ಟ್ರೀಯ ನಾಯಕರು ಆಯ್ತಣ್ಣ, ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಏನು ಗಮನಿಸ್ತಾ ಇದ್ರಿ. ರೇಣುಕಾಚಾರ್ಯ ಇರ್ಬೋದು, ನಾವೆಲ್ಲರೂ ಬಿಜೆಪಿ ಒಳಗೆ ಇದೀವಿ, ಬಿಜೆಪಿ ಜೊತೆಗೆ ಇದೀವಿ. ನನಗೆ ಗೊತ್ತಿಲ್ಲ ಅಣ್ಣ. ಈಗ ನಾನಿರ್ಬೋದು, ಮಾಡಾಳ್ ಮಲ್ಲಿಕಾರ್ಜುನ ಇರ್ಬೋದು, ಬಸವರಾಜ ನಾಯ್ಕ ಇರ್ಬೋದು, ಎಸ್ ವಿ ರಾಮಚಂದ್ರ ಇರ್ಬೋದು,
ಅಥವಾ ಲೋಕಿಕೆರೆ ನಾರಾಜ್ ಇರ್ಬೋದು, ಅಜಯ್ ಕುಮಾರ್ ಇರ್ಬೋದು, ನಾವೆಲ್ಲ 2023 ಚುನಾವಣೆಯಲ್ಲಿ ಡಿಫೀಟ್ ಆಗಿದ್ದೀವಿ. ಪಕ್ಷ ಯಾರು ಟಿಕೆಟ್ ಕೊಡ್ಬೇಕಂತ ಗೊತ್ತಿದೆ. ಯಾರೋ ಒಬ್ಬ ವ್ಯಕ್ತಿ ಜೊತೆಗಲ್ಲ, ನಾವು ವ್ಯಕ್ತಿ ಜೊತೆಗಿರ್ಬೇಕಾ? ವ್ಯಕ್ತಿ ಹೇಳಿದ್ರೆ ಟಿಕೆಟ್ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಪಕ್ಷ ಹೇಳಿದ್ರೆ ಟಿಕೆಟ್. ರಾಷ್ಟ್ರೀಯ ನಾಯಕ ನೋಡೋಣ. ವಿಜೇಂದ್ರ ಯಾರು? ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು. ಅವಾಗ ಹಿಂದೆ ಯಾರ ಜೊತೆಗಿದ್ರು ಅವರು? ಯಾರು ದೂರ ಹೇಳ್ತಾರಲ್ಲ, ಅವ್ರು ಯಾರ ಜೊತೆಗಿದ್ರು? ಆತ್ಮಲೋಕನ ಮಾಡ್ಕೊಳ್ಬೇಕಂತ ಹೇಳ್ತೀನಿ ನಾನು. ಭಾಳ ಸಂತೋಷ. ನನಗೆ ನಗು ಬರ್ತಾ ಇದೆ. ಅದನ್ನು ನಗಬೇಕು ಅಳ್ಬೇಕಂತ ಗೊತ್ತಾಗ್ತಾಯಿಲ್ಲ. ಕಳೆದ 1.5 ವರ್ಷದಿಂದ ಅವ್ರು ಇದೇ ಬೇಡಿಕೆ ಇಡ್ತಾನೆ. ಆದರೆ ನಾವು ಹೇಳ್ತಿದ್ದೀವಿ, ಯಾರು ಅವ್ರ ಹೆಸರು ಹೇಳಲ್ಲ, ಆತ್ಮಲೋಕನ ಮಾಡ್ಕೊಳ್ಬೇಕು. ಈ ಹಿಂದೆ 2013 ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇಳ್ದೆ ರಾತ್ರಿ ಹುಡುಗಿದ್ರು. ಈಗ ಬಹಳ ಪಕ್ಷದ ತತ್ವ ಸಿದ್ಧಾಂತ ನಿಷ್ಠೆ ಎಲ್ಲೋಗಿತ್ತಪ್ಪ? 2013ಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತಿತ್ತು. ನಾವೆಲ್ಲ ಆತ್ಮಸಾಕ್ಷಿಗೆಲ್ಲ ಕೆಲಸ ಮಾಡಿದ್ದೀವಿ. ನೋಡಿ, ನಾವು ಯಾಕೆ ಮಾತಾಡ್ತಲ್ಲ ಅಂದರೆ, ನಮ್ಮ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು, ಮಾಜಿ ಮುಖ್ಯಮಂತ್ರಿ ಇವರು ಸದಾನಂದ ಗೌಡರು, ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು, ಯಡಿಯೂರಪ್ಪನವರು, ಪಕ್ಷದ ರಾಷ್ಟ್ರೀಯ ಮತ್ತು ರಾಜ್ಯದ ನಾಯಕರು ನಮಗೆ ಸೂಚನೆ ಕೊಡಿದರೆ. ಹಾಗಾಗಿ ನಾವು ಮಾತಾಡ್ತಲ್ಲ ನಮ್ಮ ದೌರ್ಬಲ್ಯ ಅಂತ ತಿಳ್ಕೊಬೇಡ್ರಿ. ನಾವು ಹೇಳ್ತಿದ್ದೀವಿ, ರಾಜ್ಯದ ಅಧ್ಯಕ್ಷರಿರ್ಬೋದು, ಜಿಲ್ಲಾಧ್ಯಕ್ಷರು ಬದಲಾವಣೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರು ಭಾಳ ಒಳ್ಳೆ ಕೆಲಸ ಮಾಡ್ತಾರೆ ಸಂಘಟನಾತ್ಮಕವಾಗಿ. ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಆದಮೇಲೆ ಪಕ್ಷಕ್ಕೆ ಒಂದು ಹೊಸ ಉರುಪು ಬಂದಿದೆ. ಯಡಿಯೂರಪ್ಪನವ್ರು ಯಾವ ರೀತಿ ಹೋರಾಟ ಮನೋಭಾವನೆ ಇತ್ತು ರೈತರ ಪರವಾಗಿ, ಅದೇ ದೃಷ್ಟಿಯಲ್ಲಿ ಯಡಿಯೂರಪ್ಪನವ್ರು ಯಾವ ರೀತಿ ನೋಡ್ತಾ ಇದ್ರು. ರಾಜ್ಯದ ಜನ, ಯುವಕರು, ರೈತ ಬಂಧುಗಳು, ಎಲ್ಲ ವರ್ಗದವರು ಒಪ್ಪಿದಂಥ ಒಬ್ಬ ಯುವಕನ ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ. ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ, ಸಂತೋಷಿ. ನಮಗೆ ವಿಶ್ವಾಸ ಇದೆ, ರಾಜ್ಯದ ಅಧ್ಯಕ್ಷರ ಆಯ್ಕೆ ಸೂಕ್ತ ಮಾಡಿದರೆ ಅವರು ಮುಂದುವರಿಸ್ತಾರಂತ ನಮ್ಮೆಲ್ಲರಿಗೂ ವಿಶ್ವಾಸ ಇದೆ. ಜಿಲ್ಲಾಧ್ಯಕ್ಷ ಮುಂದುವರಿತಿದ್ರೆ ಅಗಲ್ಗನ್ಸ್ ಕಾಣಲಿ. ನಮಗೂ ಆಯಿತು, ನೀವು ಡೆಲ್ಲಿಗೆ ಹೋಗ್ರಿ, ಮತ್ತೊಂದು ಹೋಗ್ರಿ. ನಾವು ಲೋಕಸಭೆ ಚುನಾವಣೆ ಸೋಲಿಗೆ ಏನು ಕಾರಣ, ನಾವು ಎಲ್ಲವೂ ಸುದೀರ್ಘ ಹೇಳಲ್ಲ. ನಾವು ವರಿಷ್ಠರ ಗಮನಕ್ಕೆ ಏನು ತರಬೇಕಂತ ತಂದಿದ್ವಿ ನಾವೆಲ್ಲರೂ ಸೇರಿ. ನೋಡೋಣ, ಇವೆಲ್ಲ ನೋಡಿ. ಈಗ ಶಾಮನೂರು ಶಿವಶಂಕರಪ್ಪರು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿ ಅಲ್ಲಿ ವೀರಶೈವ ಲಿಂಗಾಯತರ ಸಮಾವೇಶದಲ್ಲಿ ಹೇಳಿದರು. BJP ಸಮಾವೇಶಕ್ಕೆ ಹೋಗಿಲ್ಲ, ಅಥವಾ ಕಾಂಗ್ರೆಸ್ ಸಮಾವೇಶದಲ್ಲಿ ಹೇಳಿದ್ದೆ. ರಾಘವೇಂದ್ರ ಒಳ್ಳೆ ಕೆಲಸ ಮಾಡಿದರೆ ಆಯ್ಕೆ ಮಾಡಿರಿ ಅಂತ ಹೇಳಿದ್ರೆ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಅಧಿಕಾರ ತ್ಯಜಿಸಬಾರ್ದು, ನಿಮ್ಮ ಜೊತೆಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಅಂತ ಹೇಳಿದರು. ಯಡಿಯೂರಪ್ಪನವರು, ವಿಜೇಂದ್ರ, ನಮ್ಮೆಲ್ಲರಿಗೂ, ರವೀಂದ್ರನಾಥ್ ನೇತೃತ್ವ ನಾವೆಲ್ಲರೂ ಎಲೆಕ್ಷನ್ ಒಟ್ಟಾಗಿ ಮಾಡಿದ್ದೀವಿ. ನಾವು ಯಾವುದೇ ಒಳ ಒಪ್ಪಂದ ಮಾಡಿಕೊಂಡಲ್ಲ. ನಮ್ಮ ಉದ್ದೇಶ, ಪಕ್ಷ ಮುಂಬರುವ 2022 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜೇಂದ್ರ ನೇತೃತ್ವದಲ್ಲಿ ಅಧಿಕಾರ ಬರಬೇಕು. ಅದು ನಮ್ಮ ಕನಸು, ನಮ್ಮ ಗುರಿ. ನಾವು ಕೆಲಸ ಮಾಡ್ತೀವಿ. ನೋಡೋಣ, ಇವ್ರು ಯಾರು ಹೇಳ್ತಾರಲ್ಲ, ಇವ್ರು ಏನೇನು ತಪ್ಪು ಮಾಡಿದ್ದಾರೆ, ಯಾರ್ಯಾರು ಏನು ತಪ್ಪು ಮಾಡಿದರೆ ನಾವು ಲಿಖಿತವಾಗಿ ಎಲ್ಲ ದೂರು ಕೊಟ್ಟಿದ್ದೀವಿ. ಈಗ ನಮಗೆ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ನಮಗೆ ಸೂಚನೆ ಕೊಡಿದರೆ, ಮೌಖಿಕವಾಗಿ ಹೇಳಿದರೆ ಮಾತಾಡಬಾರ್ದು. ಮಾತಾಡೋಕ್ಕಿಂತ ನೋಡಿ, ನಾವು ಮಾತು ಸಾಧನೆ ಆಗಬಾರ್ದು, ಸಾಧನೆ ಮಾತಾಡಬೇಕು. ಸಂಘಟನೆ ಮಾಡಿ, ಹೋರಾಟಗಳು ಮತ್ತು ಸಂಘಟನೆ ಮಾಡಿ ಮುಂಬರುವ ಅಣ್ಣ ಆಯಿತು. ಯಾರು ಕೆಲವು ಸುಡೋದು ಗೊತ್ತಿತ್ತು, ಅದ್ರ ಬಗ್ಗೆ ನಾನು ಸುದೀರ್ಘ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ನಮ್ದೇನು ಸಂಘಟನೆ. ಇಬ್ರು ಒಂದಾಗಕ್ಕೆ ಸಾಧ್ಯ ಇಲ್ಲ ಅಂತೀರಾ? ಇಬ್ರು ಒಂದಾಗಕ್ಕೆ ಸಾಧ್ಯ ಇಲ್ವಾ? ನೋಡಿ, ನಾವು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಇದೀವಿ. ನಾವೇನು ಪಕ್ಷದ ಹೊರಗುಳಿದೀವ? ಆಯ್ತು, ನೀವು ಯಾರು ಹೇಳ್ತಾರಲ್ಲ ಅವ್ರನ್ನೇ ಕೇಳ್ರಿ. ನನ್ನ ಕೇಳೋ ಬದಲಿ ನಾವೆಲ್ಲ ಈಗಲೂ ರೈತನ ಪರವಾಗಿ ಯೋಚನೆ ಮಾಡಿ ಹೋರಾಟ ಮಾಡ್ಬೇಕಂತೇಳಿ ರವೀಂದ್ರನಾಥ್ ಇದ್ರು, ನಮ್ಮ ಜಿಲ್ಲಾಧ್ಯಕ್ಷ ಇದ್ರು, SV ರಾಮಚಂದ್ರ ಇದ್ರು, ಬಸವರಾಜ ನಾಯ್ಕ, ಮಾಡಾಳ್ ಮಲ್ಲಿಕಾರ್ಜುನ, ಎಲ್ಲ ಮುಖಂಡರು ಉಳಿದೀವಿ, ಮಂಡಲ ಅಧ್ಯಕ್ಷರು ಇದ್ದೀವಿ. ನಮ್ಮ ಉದ್ದೇಶ ರೈತರಿಗೆ ನ್ಯಾಯ ಕೊಡಿಸ್ಬೇಕು, ಅದಕ್ಕೆ ನಾವು ಹೋರಾಟ ಮಾಡ್ತೀವಿ. ನೋಡೋಣ, ನಾವು ಇಲ್ಲಿ ಭಯನೂ ಇಲ್ಲ, ಭೀತಿನೂ ಇಲ್ಲ, ಹೆದರಿಕೆ ಇಲ್ಲ. ನಮಗೆ ಒಂದು ಪಕ್ಷ ಹೇಳಿದೆ, ಏನು
ನಾವು ಸಂಘಟನೆಗೆ ನಮ್ಮ ಗಮನ ಹರಿಸ್ತೇವೆ ನಾವು ಹೋರಾಟಗಳು. ಅವ್ರು ಹೇಳ್ತಾರಲ್ಲ, ಅವರು ಹೇಳಿರ್ಬೇಕಲ್ಲ ನಿಮ್ಮ ತರ. ನನಗೆ ಗೊತ್ತಿಲ್ಲ. ನೀವು ಅವ್ರನ್ನ ಕೇಳ್ರಿ. ಈಗ ರಾಷ್ಟ್ರೀಯ ನಾಯಕರು ಮೊದಲು ರೇಣುಕಾಚಾರ್ಯ ಹೋಗ್ಬೇಕು ಅಂತಾರ ಅವ್ರು. ಆಯ್ತಣ್ಣ, ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಏನು ಗಮನಿಸ್ತಾ ಇದ್ರಿ. ರೇಣುಕಾಚಾರ್ಯ ಇರ್ಬೋದು, ನಾವೆಲ್ಲರೂ ಬಿಜೆಪಿ ಒಳಗೆ ಇದೀವಿ, ಬಿಜೆಪಿ ಜೊತೆಗೆ ಇದೀವಿ. ಮೊನ್ನೆ ಪ್ರೀತಮ್ ಗೌಡ್ರು ಬಂದು ಸಿದ್ದೇಶ್ವರ ಅವ್ರು ಹೇಳಿದ್ರಂತ, ನೀವು ಹೇಳಿದವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ ಮುಂದಿನ ಚುನಾವಣೆಯಲ್ಲಿ ಅಂತ ಹೇಳಿ, ಆದ್ರೂ ಕೇಳಿಲ್ಲ ಅಂತ. ನನಗೆ ಗೊತ್ತಿಲ್ಲ ಅಣ್ಣ. ಈಗ ನಾನಿರ್ಬೋದು, ಮಾಡಾಳ್ ಮಲ್ಲಿಕಾರ್ಜುನ್ ಇರ್ಬೋದು, ಬಸವರಾಜ ನಾಯಕ್ ಇರ್ಬೋದು, ಎಸ್ ವಿ ರಾಮಚಂದ್ರ ಇರ್ಬೋದು, ಅಥವಾ ಲೋಕಿಕೆರೆ ನಾರಾಜ್ ಇರ್ಬೋದು, ಅಜಯ್ ಕುಮಾರ್ ಇರ್ಬೋದು, ನಾವೆಲ್ಲ 2023 ಚುನಾವಣೆಯಲ್ಲಿ ಡಿಫೀಟ್ ಆಗಿದ್ದೀವಿ. ಪಕ್ಷ ಯಾರು ಟಿಕೆಟ್ ಕೊಡ್ಬೇಕಂತ ಗೊತ್ತಿದೆ. ಯಾರೋ ಒಬ್ಬ ವ್ಯಕ್ತಿ ಜೊತೆಗಲ್ಲ, ನಾವು ವ್ಯಕ್ತಿ ಜೊತೆಗಿರ್ಬೇಕಾ? ವ್ಯಕ್ತಿ ಹೇಳಿದ್ರೆ ಟಿಕೆಟ್ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಪಕ್ಷ ಹೇಳಿದ್ರೆ ಟಿಕೆಟ್. ರಾಷ್ಟ್ರೀಯ ನಾಯಕ ನೋಡೋಣ. ವಿಜೇಂದ್ರ ಯಾರು? ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು. ಅವಾಗ ಹಿಂದೆ ಯಾರ ಜೊತೆಗಿದ್ರು ಅವರು? ಯಾರು ದೂರ್ಕೊಂಡು ಹೇಳ್ತಾರಲ್ಲ, ಅವ್ರು ಯಾರ ಜೊತೆಗಿದ್ರು? ಆತ್ಮಲೋಕನ ಮಾಡ್ಕೊಳ್ಬೇಕಂತ ಹೇಳ್ತೀನಿ ನಾನು.